ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು 5:30ಇಂದ 10:30ವರೆಗೂ ನನ್ನ ಮಾರ್ನಿಂಗ್ ರೊಟೀನ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈಗ ತುಂಬ ಎಲ್ಲರೂ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದಾರೆ, ಅದಕ್ಕೂ ನಾನು ನನ್ನ ಮಾರ್ನಿಂಗ್ ರೊಟೀನ್ ತೋರಿಸೋಣ ಅಂತ. ಹೇಗಿರುತ್ತೆ ಏನು ಹೆಲ್ತಿಯಾಗಿ ನಾವು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂದರೆ ಮಾರ್ನಿಂಗ್ ರೊಟೀನು ಸ್ವಲ್ಪ ಹೆಲ್ತ್ಫುಲ್ಲಿ ಆಗಿರಬೇಕು, ಚೆನ್ನಾಗಿರಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಒಂಥರ ನಮಗೆ ಫ್ರೆಶ್ ಅನ್ನಿಸ್ಬೇಕು, ಆ ಥರ ಎಲ್ಲ ಎದ್ದಿರಬೇಕು. ನಾನು ರಾತ್ರಿಯೇ ನನಗೆ ಡ್ರೆಸ್ ಹಾಕ್ಯಣಂತೂ ನಿಜವಾಗ್ಲೂ ನಾನು ಮಲಗಲಿಕ್ಕಾಗೋದಿಲ್ಲ, ಒಂಥರ ಇರಿಟೇಟ್ ಆಗ್ತಿರ್ತೈತೆ. ನೈಟಿನೇ ನಾನು ರಾತ್ರಿ ನೈಟಿ ಹಾಕ್ಯಂಡು ಮಲಗಿದ್ರೆ ಬೆಳಗ್ಗೆ ನೈಟಿ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗೆ ಬಂದುಬಿಟ್ಟು ಈ ಸ್ವಲ್ಪ ಹೊರಗೆ ವಾಕಿಂಗ್ ಹೋಗ್ತಾಯಿದ್ವಿ, ಡೈಲಿ ವಾಕಿಂಗ್ ಹೋಗ್ತಾಯಿದ್ವಿ. ಆದರೆ ಇವತ್ತು ಫುಲ್ ಮಳೆ ಬರ್ತಾಯಿತ್ತು, ಡೈಲಿ ಮಳೆ ಸಾಯಂಕಾಲ ಬರ್ತಾನೆ ಐತೆ. ಹಂಗಾಗಿ ವಾಕಿಂಗ್ ಹೋಗೋ ಜಾಗದಲ್ಲಿ ಜಾರುತ್ತೆ, ಸ್ಕಿಡ್ ಆಗುತ್ತೆ ಅನ್ನೋ ಭಯದಿಂದ ವಾಕಿಂಗ್ ಹೋಗ್ತಾಯಿಲ್ಲ. ವಾಕಿಂಗ್ ಹೋಗಲಿಲ್ಲ ಅಂತ ಅಂದರೆ ಏನು ಸುಮ್ಮನೆ ಇರಲ್ಲ, ಮನೆಗೆ ಸ್ವಲ್ಪನಾದರೂ ನನಗೆ ಗೊತ್ತಿರೋ ಅಂಥ ಯೋಗಗಳು ಇದ್ದಾವಲ್ಲ, ಸ್ವಲ್ಪ ಸೂರ್ಯ ನಮಸ್ಕಾರ ಅವು ಇವು ಏನಾದರೂ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 15 ನಿಮಿಷ 20 ನಿಮಿಷ ಈ ಥರ ಮಾಡ್ತಾನೆ ಇರ್ತೀನಿ. ಈ ಜಾಗದಲ್ಲಿ ಚಾಪೆ ಹಾಸ್ಕೊಂಡು ಮ್ಯಾಟ್ ಇದೆ, ಸೂರ್ಯ ನಮಸ್ಕಾರ ಮಾಡಲಿಕ್ಕೆಲ್ಲ ಮ್ಯಾಟ್ ಹಾಸ್ಕೋಬೋದು. ಆದರೆ ಆ ಮ್ಯಾಟು ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ, ಅದು ಬೇರೆ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಮತ್ತು ಸುಮ್ಮನೆ ಅದೆಲ್ಲ ಏನಕ್ಕೆ ಅಂತ ಆಗಲೇ ಹಳೇದಾಗ್ಬಿಟ್ಟಿದೆ. ಹಂಗಾಗಿ ಚಾಪೆ ಇತ್ತು, ಚಾಪೆ ಹಾಸ್ಕೊಂಡು ಯೋಗ ಮಾಡಬೇಕಾದ್ರೆ ಏನಾದರೂ ಮ್ಯಾಟು ಏನಾದರೂ ಕೆಳಗೆ ಹಾಸ್ಕೊಂಡೇ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿದೆ ಒಂದು 10. ಅದಾದಮೇಲೆ ಬೇರೆ ಬೇರೆ ಆಸನಗಳೆಲ್ಲ ಸ್ವಲ್ಪ ಗೊತ್ತಿದ್ದು, ನಾವು ಯೋಗಕ್ಕೆಲ್ಲ ಹೋಗಿದ್ದೆ, ಒಂದು ಸ್ವಲ್ಪ ದಿನ ಯೋಗ ಎಲ್ಲ ಕಲ್ತಿದ್ದೀನಿ, ಹಂಗಾಗಿ ಮಾಡ್ತಾ ಇರ್ತೀನಿ, ಗೊತ್ತಿರುತ್ತೆ. ಆದರೆ ಪರ್ಟಿಕ್ಯುಲರಾಗಿ ಇದು ಅದೇ ಹೆಸರು, ಇದು ಈ ಆಸನ ಅಂತ ನಿಜವಾಗ್ಲೂ ಹೇಳಲಿಕ್ಕೆ ಅಂತೂ ಬರೋದಿಲ್ಲ ನನಗೆ. ಒಟ್ಟು ಸ್ವಲ್ಪ ಐಡಿಯಾಸ್ ಇದ್ದಾವೆ, ಸ್ವಲ್ಪ ಮಾಡ್ತೀನಿ, ಇದೇ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇದ್ದೆ. ಹಂಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ. ಏನೋ ಇವತ್ತು ವಾಯ್ಸ್ ಬೇರೆ ಥರ ಅನಿಸ್ತೈತೆ, ನನ್ನ ಗಂಟ್ಲು ಒಂಥರ ಆಗ್ತಾಯಿದೆ. ಅದಕ್ಕೋಸ್ಕರ ನಂದು ವೀಡಿಯೋಸ್ ಕೂಡ ಸ್ವಲ್ಪ ಖಾಲಿಯಾಗಿತ್ತು, ಹಂಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬಂದು ಈಗ ಹೊರಗೆಲ್ಲ ಕಿಟಕಿ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ಈಗಂತೂ ಬೇಗ ಬೆಳಕು ಸ್ಟಾರ್ಟ್ ಆಗಿಬಿಡ್ತೈತೆ. 5:30ಗೆ ಎದ್ದು ಸ್ವಲ್ಪ ನಾವು ಫ್ರೆಶ್ ಅಪ್ ಆಗಿ ಹೊರಗೆ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗ್ಬಿಡ್ತೈತೆ. 6 ಗಂಟೆ ಎದ್ದ ನಾನು ಸ್ವಲ್ಪ ಏನಾದ್ರು ಕಿಚನಿಗೆ ಬಂದು ಸ್ವಲ್ಪ ಏನಾದ್ರು ನೀರು ಕಾಸ್ಕೊಂಡು ಕುಡಿ ಅಷ್ಟೊತ್ತಿಗೆ ಹಗ್ಗ ಹಿಗ್ಗ ಅನ್ನೋದ್ರೊಳಗೆ ಟೈಮ್ ಓಡ್ತಿರ್ತೈತಪ್ಪ. ಬೆಳಗ್ಗೆ ಅಂತೂ ಅದು ಹೆಂಗೆ ಓಡುತ್ತೋ ಏನೋ ಗೊತ್ತಾಗಲ್ಲ. ಅಂದರೆ ಏನಪ್ಪ ಅಂದರೆ ಟೈಮ್ ಅಷ್ಟು ಹೋಗ್ತಾ ಇದೆ ಅಂತ ಅಂದರೆ ನಾವು ಅಷ್ಟು ಬ್ಯುಸಿ ಇದ್ದೀವಿ ಅಂತ ಅರ್ಥ. ನಿಜವಾಗ್ಲೂ ನಾವು ಬ್ಯುಸಿ ಇಲ್ಲ ಅಂತ ಅಂದ್ವಿ ಅಂದರೆ ಟೈಮ್ ಹೋಗಲ್ಲ ಅಂತ ಕಾಯ್ತಿರ್ತೀವಿ. ಯಾರು ನಾವು ಲೈಫಲ್ಲಿ ತುಂಬ ಬ್ಯುಸಿ ಇರ್ತೀವೋ ಆವಾಗ ಟೈಮ್ ಅನ್ನೋದು ಚಿಟಿಕೆ ಹೊಡೆದಂಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಲೆವೆಲ್ಗೆ ಟೈಮ್ ಹೋಗ್ತಾ ಇರುತ್ತೆ. ನಾನು ಸ್ವಲ್ಪ ಸ್ಟಾರ್ಟಿಂಗ್ಗೆ ಬಿಸಿ ನೀರೆಲ್ಲ ಕಾಸಿದೆ. ಬೆಳಗ್ಗೆ ಬಿಸಿ ನೀರಿಗೆ ಸ್ವಲ್ಪ ನಿಂಬು ಹಾಕ್ಕೊಂಡು ಎಷ್ಟೋ ಜನ ಕುಡಿತಿರ್ತಾರೆ, ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿತಾ ಇರ್ತಾರೆ. ನನಗೆ ಬೆಳಗ್ಗೆ ಖಾಲಿ ನೀರು ಕುಡಿಯೋದೇ ಸ್ವಲ್ಪ ಬೆಟ್ರು ಅನ್ನಿಸ್ತೈತೆ. ಹಂಗಾಗಿ ಓನ್ಲಿ ಖಾಲಿ ನೀರು, ಬಿಸಿ ನೀರನ್ನು ಖಾಲಿ ಒಂದು ಅರ್ಧ ಲೀಟ್ರಷ್ಟು ಕುಡಿತಾ ಇರ್ತೀನಿ. ನಾನು ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅವ್ರವ್ರು ಬೆನಿಫಿಟ್ಸ್, ಯಾಕಂದರೆ ಯಾವುದೇ ಆಗಲಿ ಅತಿ ಆದರೆ ಅಮೃತನೋ ವಿಷ ಅಂತಾರೆ. ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಅಂತ ನಾವು ನಿಂಬು ನೀರು ಕುಡಿಯೋಕ್ಕಾಗುತ್ತೆ, ಅದು ಮತ್ತು ಸೈಡ್ ಎಫೆಕ್ಟ್ ಆಗುತ್ತೆ. ಹಂಗಾಗಿ ಖಾಲಿ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಾಲಿ ನೀರು ಕುಡಿಯೋದೇ ಬೆಟ್ರು ಅಂತ ನಾನು ಖಾಲಿ ನೀರೇ ಕುಡಿತಾ ಇರ್ತೀನಿ. ಅದಾದಮೇಲೆ ಒಂದು ಹೆಲ್ತಿ ಟೀ ಮಾಡ್ತಾಯಿದ್ದೀನಿ. ಹೆಲ್ತಿ ಟೀ ಥರ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೀನಿ, ತುಳಸಿ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, ಮತ್ತು ದಾಸವಾಳದ ಹೂವು ತಗೊಂಡಿದ್ದೀನಿ. ದಾಸವಾಳದ ಹೂವು ಅಂದರೆ ಫ್ರೆಶ್ ಇಲ್ಲ, ಅಂದರೆ ಡ್ರೈ ಆಗಿರೋವು. ಇದು ಟೀಗೆ ಅಂತಲೇ ದಾಸವಾಳದ ಹೂವು ಇತ್ತು, ಹಂಗಾಗಿ ಆನ್ಲೈನಿಂದ ತರಿಸಿದ್ದೆ. ಹಂಗಾಗಿ ಅದು ಯಾವಾಗ ಬೇಕೋ ಆವಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿದಿನ ಮಾಡ್ಕೋಬೇಕಂದ್ರೆ ಫ್ರೆಶ್ ಆಗಿರೋದು ಸಿಗೋದಿಲ್ಲಲ್ಲ, ಹಂಗಾಗಿ ಡ್ರೈ ಹಾಕಿರೂ ಏನೂ ತೊಂದರೆ ಇಲ್ಲ, ಅಷ್ಟೇ ಬೆನಿಫಿಟ್ಸ್ ಸಿಗುತ್ತೆ. ಒಂದು 100% ಸಿಗೋದಕ್ಕಿಂತ 50% ಆದರೂ ಸಿಗ್ತಾ ಇರುತ್ತೆ. ಹಂಗಾಗಿ ಇದನ್ನು ತರಿಸಿದ್ದೀನಿ, ತುಂಬ ಒಳ್ಳೆಯದು. ಈ ಥರ ಕುಡಿಯೋದ್ರಿಂದ ನಿಜವಾಗ್ಲೂ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತು BP ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲಿಗೆ ಬರ್ತಾ ಇರುತ್ತೆ. ಮತ್ತು ಒತ್ತಡ, ಆಯಾಸ ಮತ್ತು ನಿಶಕ್ತಿ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಶೀತ, ಕೆಮ್ಮು, ಕಫ, ಗಂಟ್ಲು ನೋವು, ಗಂಟ್ಲು ಕೆರೆತ, ಮತ್ತು ಈಗ ಚಳಿಗೆಲ್ಲ ಗಂಟಲಲ್ಲಿ ಕಿಚ್ ಈ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಜವಾಗ್ಲೂ ಈ ಥರ ಹೆಲ್ತಿ ಡ್ರಿಂಕು ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ಚೆನ್ನಾಗಾಗುತ್ತೆ. ಯಾಕಂದರೆ ಜೀರ್ಣಕ್ರಿಯೆ ಚೆನ್ನಾಗಾಯ್ತು ಅಂದರೆ ವೆಯ್ಟ್ ಲಾಸ್ ಚೆನ್ನಾಗಾಗಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಒಂದು ಮಾರ್ನಿಂಗ್ ಈ ಥರ ತಗೊಳೋದ್ರಿಂದ ತುಂಬ ಒಳ್ಳೆಯದು. ನಾನು ರಾತ್ರಿಯೇ ಎಲ್ಲ ಕಾಳುಗಳೆಲ್ಲ ನೆನೆ ಇಟ್ಟಿದ್ದೆ. ಈಗ ನಾನು ಏನಂದರೆ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿಯೇ ನಾನು ಆಲ್ರೆಡಿ ಎಲ್ಲ ಕಾಳುಗಳು ನೆನೆ ಇಟ್ಟಿದ್ದೆ, ಅದನ್ನು ತೋರಿಸಿದೆ. ನಾನು ಸಿರಿಧಾನ್ಯ ತಗೊಂಡಿದ್ದೆ, ಮತ್ತು ಅದ್ರ ಸ್ವಲ್ಪ ಹಸಿ ಬಟಾಣಿ, ಒಣ ಬಟಾಣಿ ನೆನೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಬೇಳೆಗಳು ಸೇರಿಸ್ತಾಯಿದ್ದೀನಿ. ಎಲ್ಲ ಚಿಕ್ಕ ಕಪ್ಪಲ್ಲೇ ಹಾಕ್ತಾಯಿದ್ದೀನಿ. ಆದ್ರೂ ಇಬ್ಬರೇ ಇರ್ತೀವಲ್ಲ, ನಿಜವಾಗ್ಲೂ ಅದು ಎಷ್ಟು ಕಡಿಮೆ ಮಾಡಿದ್ರು ಬಿಸಿಬೇಳೆ ಬಾತ್ ಅಂತೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ನಾವಂತೂ ಇದನ್ನು 2 ಹೊತ್ತು ತಿಂದಿದ್ದೀವಿ. ಅದು ಸಿರಿಧಾನ್ಯ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ತುಂಬ ಚೆನ್ನಾಗೇ ಇರುತ್ತೆ, ಹೆಲ್ತಿಯಾಗೇ ಇರುತ್ತೆ. ಹೆಲ್ತಿ ಊಟನೇ ಸ್ವಲ್ಪ ಜಾಸ್ತಿ
ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಹೆಲ್ತಿ ಅಂತಲೇ ಹೋಗ್ತಾ ಇದ್ದಾರೆ. ಈಗಂತೂ ಈ ಕಾಲದಾಗಂತೂ ಡೈಲಿ ಊಟದಲ್ಲಿ ಒನ್ ಟೈಮ್ ಆದರೂ ಈ ಥರ ಹೆಲ್ತಿ ಊಟ ತಿನ್ನಬೇಕು. 3 ಹೊತ್ತು ಊಟ ಮಾಡ್ತೀವಲ್ಲ, 3 ಹೊತ್ತಲ್ಲಿ 1 ಹೊತ್ತಾದ್ರೂ ನಿಜವಾಗೂ ತುಂಬ ಹೆಲ್ತಿ ಆಗಿರೋದು ಈ ಥರ ಊಟ ಮಾಡಲಿಕ್ಕೆ ಒಂಥರ ಫಿಕ್ಸ್ ಆಗಬೇಕು. ಬೆಳಗ್ಗೆ ಅಂತೂ ಫುಲ್ ಬ್ಯುಸಿ ಇರ್ತೀವಿ. ನಮ್ಮ ಮನೆಯವ್ರು ಆ ಕಡೆ ಪಾತ್ರೆ ಜೋಡಿಸ್ತಾ ಇದ್ದಾರೆ, ಈ ಕಡೆ ನಾನೆಲ್ಲ ಬಿಸಿಬೇಳೆ ಬಾತ್ಗೆಲ್ಲ ಜೋಡಿಸ್ತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಸಿಬೇಳೆ ಬಾತ್ ಪೌಡರ್ ಕೂಡ ನಾನೇ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ ಬರುತ್ತೆ, ತುಂಬ ಚೆಂದಿರುತ್ತೆ. ನಿಜವಾಗ್ಲೂ ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟೋ ಬೆನಿಫಿಟ್ ಜಾಸ್ತಿನೇ ಇರುತ್ತೆ. ಒಂದು ಸರಿ ಈ ಥರ ಮಾಡಿ ಪೌಡರ್ನ ನಾವು ಎತ್ತಿಟ್ಟು ಆರಾಮಾಗಿ 1 ತಿಂಗಳನ್ಗಟ್ಟಲೆ ಬರುತ್ತೆ. ಈ ಥರ ಪೌಡರ್ ಮಾಡಿ ಕೂಡ ಎತ್ತಿಟ್ಕೋಬೋದು. ಇಲ್ಲ ಅಂತಂದರೆ ಆವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಅದು ಇಳಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಇದು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಅದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ನಾನು ಅದೇ ಬಾಂಡಿಯಲ್ಲಿ ಬಿಟ್ಟೋದ್ರಿಂದ ಸ್ವಲ್ಪ ಅವು ಕಾಳುಗಳೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆದಂಗೆ ಆಗಿಬಿಟ್ಟಿದ್ದು. ಈ ಥರ ಪೌಡರ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಕಲ್ಲರಾಗೆ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಪೌಡರ್ ನೈಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದೆಲ್ಲ ಪೂರ್ತಿ ನೈಸಾಗಿ ರೆಡಿ ಆಗಿಬಿಟ್ಟಿದೆ. ಈ ಕಡೆ ನಂದು ಬೇಳೆ ಇದೆಲ್ಲ ಬಿಸಿಬೇಳೆ ಬಾತ್ಗೆಲ್ಲ ಹಾಕಿದ್ನಲ್ಲ, ಸಿರಿಧಾನ್ಯ ಅದೆಲ್ಲ ಬೆಂದಿದೆ ನೋಡಿ, ನೀಟಾಗಿ ಬೆಂದಿದೆ. ಚಿಕ್ಕ ಕಪ್ಪಲ್ಲಿ ಹಾಕಿದ್ದೀನಿ ನಿಜವಾಗ್ಲೂ, ಆದರೂ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು. 2 ಹೊತ್ತು ತಿನ್ನಂಗೆ ಆಗಿಬಿಟ್ಟಿತ್ತು. ಅದಾದಮೇಲೆ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಅದು ಕೂಡ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿಬಿಟ್ಟು ಇದು ಕೂಡ ಅದರಲ್ಲೇ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ಆಯಿಲಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ನಾವು ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, 1-2 ಕೂಗಿಸಿದ್ವಲ್ಲ, ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಈಗ ಪೌಡರ್ ಮಾಡಿದ್ವಲ್ಲ ಅದನ್ನು ನಾನು ಪೌಡರ್ನ 1-2-3 ಸ್ಪೂನ್ ನಾನು ಇದಕ್ಕೆಲ್ಲ ಪೂರ್ತಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬಿಸಿಬೇಳೆ ಬಾತು ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇರೆ ಥರ ಬಿಸಿಬೇಳೆ ಬಾತು ಮಾಮೂಲಿ ಮಾಡ್ಕೊಂಡು ತಿಂದಿರ್ತೀರ, ಆದರೆ ಈ ಥರ ಸಿರಿಧಾನ್ಯದಲ್ಲಿ ಮಾಡ್ಕೊಳ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಬೇರೆ ಫ್ರೆಶ್ಶಾಗಿ ನಾವು ಆಗಲೇ ಮಸಾಲೆ ಮಾಡಿ ಇರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು, ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಕಡಲೆಕಾಳಲ್ಲಿ ಕೂಡ ಹೈ ಪ್ರೋಟೀನ್ ಥರ ಇರುತ್ತೆ, ತುಂಬ ಒಳ್ಳೆಯದು. ಅದು ರಾತ್ರಿ ನೆನೆ ಇಟ್ಟಿದ್ದೆ, ರಾತ್ರಿ ನೆನೆ ಇಟ್ಟು ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಈಗ ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋಣ. ಇದನ್ನೇ ಕುಕ್ಕರ್ಗೆ ಕೂಗಿಸ್ತಾ ಇಲ್ಲ, ಸ್ವಲ್ಪ ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಅದನ್ನು ಬಾಯ್ಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನನಗಂತೂ ಗಂಟ್ಲು ಇಟ್ಕೊಂಡು ಬಿಟ್ಟಿದ್ದೆ, ನನಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಎಲ್ಲ ಅದನ್ನು ಪೇಸ್ಟ್ ಮಾಡಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಕಡೆ ಕಡಲೆಕಾಳು ಬೆಂದಿರ್ತಾವಲ್ಲ, ಆ ಕಡಲೆಕಾಳು ಅದನ್ನು ಸ್ವಲ್ಪ ಅದರಲ್ಲೇ ಹಾಕಿಬಿಟ್ಟು ಅದಕ್ಕೆ ಸೋಯಾ ಕೂಡ ಹಾಕಬೇಕು. ಸೋಯಾ ಆಲ್ರೆಡಿ ನಾನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ನೆನೆಸಿ ಎತ್ತಿಟ್ಟಿದ್ದೀನಿ. ಅದನ್ನು ಪೂರ್ತಿ ನೀರೆಲ್ಲ ತೆಗೆದ್ಬಿಟ್ಟು ಹಾಕಬೇಕು, ಟೈಟಾಗಿ ಹಿಂಡಿ ಹಾಕೋಣ. ಇದಕ್ಕೆ ನೀರೇನು ಹಾಕ್ತಾಯಿಲ್ಲ, ಹಂಗೆ ಡ್ರೈ ಹಾಕ್ತಾ ಇರೋದ್ರಿಂದ ಯಾವುದನ್ನು ನೀರು ಸೇರಿಸ್ಬಾರ್ದು. ನೀರು ಸೇರಿಸಿದ್ರೆ ತೆಳ್ಳಗಾಗುತ್ತೆ, ಇದು ಡ್ರೈ ಥರ ಇರಬೇಕು. ಎಲ್ಲ ನೀರು ತೆಗೆದು ಆ ಕಾಳು ಕೂಡ ಅದೇ ಥರ ಹಾಕಿದ್ದೀನಿ, ಸೋಯಾ ಕೂಡ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮುಚ್ಚಿಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ತರಿ ಇರಲಿ, ಸ್ವಲ್ಪ ಏನು ಪೂರ್ತಿ ನೈಸ್ ಆಗೋದೇನು ಬೇಕಾಗಲ್ಲ, ಇದು ನೈಸ್ ಕೂಡ ಆಗೋದಿಲ್ಲ, ಯಾಕಂದರೆ ನೀರು ಹಾಕಿರಲ್ಲ, ಹಾಗಾಗಿ ಗಿರ್ ಅನ್ನಿಸ್ತಾ ಇರಬೇಕು ಅಷ್ಟೇ, ಪೂರ್ತಿ ಏನಿಲ್ಲ. ಇದನ್ನು ಚೆನ್ನಾಗಿ ಮಿದ್ದನ. ಈಗ ಆಲ್ರೆಡಿ ಇದಕ್ಕೆಲ್ಲ ಹಾಕಿರೋದ್ರಿಂದ ನೆಕ್ಸ್ಟ್ ಏನಿಲ್ಲ. ನೆಕ್ಸ್ಟ್ ಸ್ವಲ್ಪ 1 ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ, ಶೇಂಗಾ ಪುಡಿ ಮತ್ತು 1-2 ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗಂತೂ ಎಳ್ಳು ಶೇಂಗಾ ಅಂತೂ ಬಡವರ ಬಾದಾಮಿ ಅಂತಲೇ ಹೇಳ್ತಾ ಇರ್ತಾರೆ. ಡೈಲಿ ಬಾದಾಮಿ ತಿನ್ನಲಿಕ್ಕಾಗಲಿಲ್ಲ ಅಂದರೂ ಡೈಲಿ 1-2 ಸ್ಪೂನ್ 3 ಸ್ಪೂನ್ ಆದ್ರೂ ಶೇಂಗಾ ತಿನ್ನಬೇಕು ಅಂತ ಹೇಳ್ತಾರೆ. ಹಂಗಾಗಿ ಬಾದಾಮಿಯಲ್ಲಿ ಎಷ್ಟಿದೆಯೋ ಶೇಂಗಾದಲ್ಲೂ ಅಷ್ಟೇ ಇರುತ್ತೆ, ಹಂಗಾಗಿ ಶೇಂಗಾ ತಿನ್ನೋದೇ ಬೆಟ್ರು. ಅದಕ್ಕೋಸ್ಕರ ಶೇಂಗಾ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಮಿದ್ಕೊಳ್ಳೋಣ. ಮಿದ್ದುಬಿಟ್ಟು ಇದನ್ನು ಸ್ವಲ್ಪ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೋಬೋದು. ನಾನು ಸುಮ್ಮನೆ ಟೈಮ್ ಇಲ್ಲ ನನಗೆ, ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಆಗಿರೋದ್ರಿಂದ ಬೇಗ ಟೈಮ್ ಆಗ್ತೈತೆ. ಆಲ್ರೆಡಿ ಟೈಮ್ ಓಡ್ತಾಯಿದೆ ಅಂದರೆ ಓಡ್ತಾಯಿದೆ. ನಮ್ಮ ಮನೆಯವ್ರು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈಗ ಅವ್ರು ಸ್ವಲ್ಪ ರೆಡಿಯಾಗಿ ಬರೋಷ್ಟೊತ್ತಿಗೆ ಅವ್ರಿಗೆ ನಾನು ತಿಂಡಿ ಕೊಟ್ಬಿಡಬೇಕು. 9 ಗಂಟೆ ಒಳಗೆ ಹೋಗ್ಬಿಡ್ತಾರೆ.
ಹಾಗಾಗಿ ನಾನು ಬೇಗ ಬೇಗ ಮಾಡ್ತಾ ಇರೋದ್ರಿಂದ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ ಮಾಡಿ ಇದು ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಕಟ್ಲೆಟ್ ಥರ ಇರುತ್ತೆ. ಹಾಗಾಗಿ ಇದನ್ನು ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಬೋದು. ಡೀಪ್ ಫ್ರೈ ಮಾಡಬೇಕಂದ್ರೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಕಲಿಸ್ಬೇಕಾಗುತ್ತೆ. ಯಾಕಂದರೆ ಒಡ್ಕೊಳೋ ಚಾನ್ಸಸ್ ಇರುತ್ತೆ. ಒಡ್ಕೊಳಲ್ಲ ಅನ್ನೋದೊಂದು ಗ್ಯಾರಂಟಿ ಇದೆ, ಆದ್ರೂ ಒಡ್ಕೊಳೋ ಚಾನ್ಸಸ್ ಇರೋದ್ರಿಂದ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಈ ಥರ ಮಾಡಿ ಡೀಪ್ ಫ್ರೈ ಮಾಡಿರೋ ಬರುತ್ತೆ. ನಾನು ಸ್ವಲ್ಪ ಆಯಿಲ್ ಫ್ರೈ ಅಷ್ಟೇ ಮಾಡ್ತಾಯಿದ್ದೀನಿ, ತವಾ ಫ್ರೈ. ಯಾಕಂದರೆ ಜಾಸ್ತಿ ಆಯಿಲ್ ಕಂಟೆಂಟ್ ಜಾಸ್ತಿ ಬೇಡ. ಒಂದು ದಿನಕ್ಕೆ 1-2 ಸ್ಪೂನ್ ಅಷ್ಟೇ ಆಯಿಲ್ ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ, ಮೆನ್ಷನ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಆ ಕ್ವಾಂಟಿಟಿಯಲ್ಲಿ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಆಯಿಲ್ ಕಡಿಮೆ ಮಾಡಿ ತಿನ್ನೋಣ. ಈಗ ನೋಡಿ ಪೂರ್ತಿ ಫ್ರೈ ಆಗಿದ್ದಾವೆ. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಟ್ಲೆಟು ಹೆಲ್ತಿ ಆಗಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಈಗ ನಾನು ಓಟ್ಸಿಂದು ಸ್ಮೂತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಓಟ್ಸ್ ಎಲ್ಲ ಜಾಸ್ತಿ ತಂದಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಓಟ್ಸ್ ಎಲ್ಲ ಖಾಲಿ ಮಾಡಬೇಕಲ್ಲ, ಹಾಗಾಗಿ ಓಟ್ಸನ್ನು ಸ್ವಲ್ಪ ಡೈಲಿ ಓಟ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿದ್ದೀನಿ 1 ಸ್ಪೂನು, ಮತ್ತು 1 ಸ್ಪೂನು ಅಗಸೆ ಬೀಜ ಹಾಕಿದ್ದೀನಿ, 1 ಸ್ಪೂನು ಎಳ್ಳು ಹಾಕಿದ್ದೀನಿ, ಮತ್ತು ಬಾದಾಮಿ ಹಾಕಿದ್ದೀನಿ, ಮತ್ತು ವಾಲ್ನಟ್ ಹಾಕಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಗೋಡಂಬಿ ಮತ್ತು ಪಿಸ್ತಾ ಮತ್ತು ಶೇಂಗಾ ಬೀಜ ಈ ಥರ ಎಲ್ಲದನ್ನು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. 1-2 ಸರಿ ನೀಟಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ. ಇದು ಪೌಡರ್ ಆಗಿದೆ. ಪೌಡರ್ ಆದಮೇಲೆ ನಾನು ಇದಕ್ಕೆ ಉತ್ತುತ್ತಿ ಎಲ್ಲ ಸೇರಿಸ್ತಾ ಇದ್ದೀನಿ. ಡ್ರೈ ಪೌಡ್ರ್ ಆದಮೇಲೆ ಇದೆಲ್ಲ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಒಂದೇ ಸರಿ ಇದನ್ನೆಲ್ಲ ಸೇರಿಸಿ ಮಾಡಿದರೆ ಅದು ಡ್ರೈ ಪೌಡರ್ ಥರ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಒಂದು ಬನಾನ ಹಾಕಿ ಉತ್ತುತ್ತಿ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಮೂತಿ ಭಾಳ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಿಜವಾಗೂ ಬೆಳಗ್ಗೆ ನಾವು ಈ ಥರ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂದರೆ ಸಾಯಂಕಾಲ ಮಟ್ಟ ನಮ್ಗೆ ಊಟ ಬೇಕು ಅಂತಲೇ ಅನ್ಸೋದಿಲ್ಲ. ಮಧ್ಯಾಹ್ನ ಕೂಡ ಹೊಟ್ಟೆ ಹಶ್ವಾಗಲ್ಲ. ನಾವು ಹೆಲ್ತಿ ಊಟ ಯಾವಾಗ ತಿಂತೀವೋ ಅವಾಗ ಹೊಟ್ಟೆ ಹಶ್ವಾಗಲ್ಲ. ಹೆಲ್ತಿ ಊಟ ಯಾವಾಗ ತಿಂದಿರಲ್ವೋ ಆವಾಗ ಬೇಗ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ನೋಡಿ ಕಟ್ಲೆಟ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಸ್ಮೂತಿ ಕೂಡ ತುಂಬ ರೆಡಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿತ್ತು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೆಲ್ತಿಯಾಗಿರುತ್ತೆ. ನಾನು ಶೇಂಗಾ ಬೀಜ ಅದೆಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಕರೆದಿದ್ನಲ್ಲ ಅದನ್ನೆಲ್ಲ ಮೇಲೆ ಹಾಕ್ಬಿಟ್ರೆ ಸಾಕು. ಒಬ್ಬೊಬ್ಬರು ಇದು ಖಾರ ಬೂಂದಿ ಎಲ್ಲ ಹಾಕಿರ್ತಾರೆ. ಬೂಂದಿ ಬೇಕಾದ್ರೆ ನೀವು ಹಾಕ್ಯಳ್ರಿ, ನಿಮಗೆ ಇಷ್ಟ ಆದರೆ ನೀವು ಹಾಕ್ಯಳಿ. ನನಗೇನು ಅದು ಖಾರ ಎಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ಹೊರಗಿಂದೆಲ್ಲ ತಿನ್ನಲಿಕ್ಕೆ ನಾನು ಅಷ್ಟೊಂದು ಇಷ್ಟಪಡಲ್ಲ. ಹಂಗಾಗಿ ಮನೆಗೆ ಶೇಂಗಾ ಬೀಜ ಎಲ್ಲ ಮೇಲೆ ಕರೆದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮೆಂತ್ಯ ಕಾಳು ನಾನು ಮೊಳಕೆ ಬರೆಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ನಮ್ಮ ಮನೆಯವ್ರಿಗೆ 1 ಸ್ಪೂನ್ ಹಾಕಿ ಕೊಟ್ಟೆ. ಅವ್ರು ಆ ಕಡೆ ಊಟ ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ. ನಾನು ಕೂಡ ಬೇಗನೆ ಎಲ್ಲ ಸ್ಮೂತಿ ಎಲ್ಲ ಮಾಡಿದ್ನಲ್ಲ, ಇದು ಮಾಡಿ ಭಾಳ ಹೊತ್ತು ಹಾಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಬೇಗನೆ ಕುಡಿಬೇಕು. ಹಂಗಾಗಿ ನಾನು ಇವತ್ತು ಬೇಗನೆ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ. ಒಂದೊಂದು ಸರಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ, ಒಂದೊಂದು ಸರಿ ಇಲ್ಲ ಲೇಟ್ ಆಗುತ್ತೆ. ಈ ಥರ ಮಾಡ್ತಾಯಿದ್ದೀನಿ. ಹೆಂಗಂದ್ರೆ ಹಂಗೆ ಅಡ್ಜಸ್ಟ್ ಆಗುತ್ತೆ. ಹಂಗೆ ಈಗ ನಮ್ಮ ಮನೆಯವ್ರು ಹೋದರು, ಅವ್ರೇನೋ ಕರ್ನಾಟಕ ಬಿಟ್ಟು ಹೋಗಿದ್ರು ಅಂತಂದರು. ಹಂಗಾಗಿ ನಾನೊಂದು ಬ್ಯಾಗ್ ನೇತಾಕಿದ್ನಲ್ಲ, ಯಾರನ್ನ ಬಂದರೆ ಆನ್ಲೈನಿಂದ ಬುಕ್ ಮಾಡಿದರೆ ಯಾತನ ಕೊರಿಯರ್ ಬಂದಿದ್ದರೆ ಇಸ್ಕೊಳ್ಲಿಕ್ಕೆ ಅಂತ, ಅದರಿಂದ ಅವ್ರಿಗೆ ಕರ್ನಾಟಕ ಹಾಕಿಬಿಟ್ಟು ಕೊಟ್ಟು ಕಳಿಸ್ದೆ. ಏನೋ ಒಟ್ಟು ಈ ಥರ ಕಟ್ಟಿ ನಾವು ಇಡೋದ್ರಿಂದ ನಿಜವಾಗೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಈಗ 2nd ಫ್ಲೋರಿಂದ ಅಲ್ಲೆಲ್ಲ ಇಳಿದು ಹತ್ತಬೇಕು ಅಂದರೆ ನಮಗೂ ವಜೆ ಇರುತ್ತಲ್ಲ. ಹಂಗಾಗಿ ಯಾತನ ಬೇಕು ಅಂದ್ರೆ ತಕ್ಷಣ ಅವ್ರಿಗೆ ಹಾಗೆ ಬ್ಯಾಗಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಈಗೆಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಅದಷ್ಟು ದೊಡ್ಡ ಪಾತ್ರೆಗೆ ಅದು ಇದು ಬೇರೆ ಅದ್ರಾಗೆಲ್ಲ ಮಾಡಿರ್ತೀವಲ್ಲ, ಅದನ್ನೆಲ್ಲ ಬೇರೆ ಅದಕ್ಕೆ ಒಂದೊಂದು ಚಿಕ್ಕ ಎಷ್ಟೆಷ್ಟು ಆಗುತ್ತೋ ಅದರಲ್ಲೆಲ್ಲ ಚಿಕ್ಕದ್ರಾಗೆಲ್ಲ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಬರೋ ಸಾಮಾನೆಲ್ಲ ನಾನು ತೊಳಿಲಿಕ್ಕೆ ಹಾಕ್ತಾಯಿರ್ತೀನಿ. ಅಷ್ಟು ನಾನು ಹಾಗೆ ಇಟ್ಕೊಳಲ್ಲ. ಸ್ವಲ್ಪ ಅಡುಗೆ ಮನೆ ಈ ಥರ ಎಲ್ಲ ಒಂದ್ಸರಿ ಅಡುಗೆ ಮಾಡಿದ ಮೇಲೆ ಸ್ವಲ್ಪ ಮೆಸ್ಸಿ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಹಂಗಾಗಿ ಸ್ವಲ್ಪ ಅದನ್ನು ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಸ್ವಲ್ಪ ಆರಾಮ ಅನಿಸುತ್ತೆ. ಹಂಗಾಗಿ ನಮಗೆ ಏನೇನಕ್ಕೆ ಬೇಕೋ ಅದಕ್ಕೆ ಆವ ಐಟಮನ್ನು ಹಾಕ್ಬಿಟ್ಟು ಇನ್ನು ಎಷ್ಟೆಷ್ಟು ತೊಳೆಯೋವಿರುತ್ತೋ ಅವನ್ನೆಲ್ಲ ತೊಳೆಯೋವೆಲ್ಲ ಈ ಕಡೆಗೆ ನೀಟಾಗಿ ಜೋಡಿಸ್ತೀನಿ. ನನಗೆ ತೊಳಿಲಿಕ್ಕೆ ಬರ್ತಾರೆ, ಬಟ್ಟೆ ತೊಳಿಲಿಕ್ಕೂ ಮತ್ತು ಪಾತ್ರೆ ತೊಳಿಲಿಕ್ಕೂ ಬರ್ತಾರೆ. ಹಂಗಾಗಿ ನನಗೆ ಪಾತ್ರೆ ಬಟ್ಟೆದೇನು ಸ್ವಲ್ಪ ವಜೆ ಇರೋದಿಲ್ಲ. ಅವ್ರಿಗೋಸ್ಕರ ಹಾಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ನನಗೆ ಬೇಕಾಗಿರೋ ನಾನು ಇಲ್ಲೇ ಕಿಚನಲ್ಲಿ ತೊಳ್ಕೊಳ್ತೀನಿ. ಇಂಪಾರ್ಟೆಂಟ್ ಇರ್ತವೆ, ಮತ್ತು ಗ್ಲಾಸ್ ಐಟಮ್ ಏನಾದ್ರು ಇರ್ತಾವಲ್ಲ, ಮತ್ತು ಎಮರ್ಜೆನ್ಸಿ ನನಗೆ ನೆಕ್ಸ್ಟ್ ಅಡುಗೆ ಮಾಡೋ ಬೇಕಾಗಿರ್ತಾವಲ್ಲ, ಅವನ್ನ ಮಾತ್ರ ನಾನು ಇಲ್ಲೇ ಕಿಚನಲ್ಲಿ ತೊಳೆದು ಇಟ್ಕೊಳ್ತಾ ಇರ್ತೀನಿ. ಹಂಗಾಗಿ ಯಾಕಂದರೆ ನಮ್ಮದು ತುಂಬ ಕೆಲಸ ಇರುತ್ತೆ ನೋಡಿ. ತುಂಬ ಕೆಲಸ ಇದ್ದಾಗ ನಾವು ಸ್ವಲ್ಪ ರೆಸ್ಟ್ ತಗೋಬೇಕು. ಹೆವಿ ಕೆಲಸ ಮಾಡಿದರೆ ನಿಜವಾಗೂ ತುಂಬ ಸುಸ್ತಾಗಿಬಿಡ್ತೀವಿ ನಾವು ಕೂಡ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಕೆಲಸ ನನಗೆ ಇಟ್ಕೊಂಡು ಮಾಡಿಸ್ಕೊಳ್ತಾ ಇರ್ತೀನಿ. ಅದು ರೆಗ್ಯುಲರಾಗಿ ಮೊದಲಿಂದಲೂ ಮಾಡಿಸ್ಕೊಂಡು ಬಂದಿದ್ದೀನಿ. ಹಂಗಾಗಿ ಈಗ ಸ್ವಲ್ಪ ಏನಾದರೂ ಟೀಗಿ ಅದು ಇದು ಉಳಿದಿರುತ್ತಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಉಳಿದಿರುತ್ತಲ್ಲ, ಅದನ್ನೆಲ್ಲ ನಾನು ರೋಡ್ತಲ್ಲಿ ಹಾಕ್ಕೊಂಡ್ಬಿಟ್ಟು ಕುಡ್ದು ಬಿಡ್ತೀನಿ. ಯಾಕಂದರೆ ಸುಮ್ಮನೆ ಹಾಗೆ ವೇಸ್ಟ್ ಮಾಡಲಿಕ್ಕೂ ಆಗೋದಿಲ್ಲ.
ಅದೇ ನೋಡಿ ಹೆಣ್ಮಕ್ಳ ಸಮಸ್ಯೆನೇ ಹಂಗೆ. ಏನಾದರೂ ವೇಸ್ಟ್ ಆಗುತ್ತೆ ಅಂತ ನಾವೇ ಎಲ್ಲ ಹೊಟ್ಟೆ ಒಳಗೆ ಹಾಕ್ಕೊಂಡು ನಮ್ಮ ಹೊಟ್ಟೆನೇ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಒಂದೊಂದು ಸರಿ, ಹಂಗೆ ಅನಿಸುತ್ತೆ. ಹಂಗಾಗಿ ಜಾಸ್ತಿ ಏನು ಹಾಕ್ಕೊಳಲ್ಲ. ಇದು ಟೀ ಇತ್ತಲ್ಲ, ಹೆಲ್ತಿ ಟೀ ತುಂಬ ಒಳ್ಳೆಯದು, ಹಂಗಾಗಿ ಅದನ್ನೊಂದು ಸ್ವಲ್ಪ ಕುಡಿದೆ ನಾನು. ಅದಾದಮೇಲೆ ಸ್ವಲ್ಪ ಸ್ಟವ್ ಕಟ್ಟೆ ಮತ್ತು ಕಿಚನ್ನು ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ. ಮತ್ತು ಅವಾಗವಾಗ ಈ ಥರ ನೀಟಾಗಿ ಮಾಡ್ಕೊಳ್ತಾ ಇದ್ದರೆ ನೀಟಾಗಿರುತ್ತೆ. ಇಲ್ಲ ಅಂತ ಅಂದರೆ ಹಂಗೆ ಇದ್ದು ಅಂದರೂ ಒಂದು ಸ್ವಲ್ಪ ಕುಂತು ಎಲ್ಲ ಅಟ್ಟೆ ಥರ ಆಗಿರುತ್ತೆ. ನಾವು ಗೋಡೆಗೆ ಎಷ್ಟೇ ನಾವು ಸಿಡಿಸ್ಬಾರ್ದು, ನಾವು ನೀಟಾಗಿ ಮಾಡ್ಕೋಬೇಕು ಅಂತ ಅಂದ್ರೂ ಒಗ್ಗರಣೆ ಹಾಕಿದಾಗ ಅದು ಸಿಡ್ದಿರುತ್ತೆ. ಅದು ಸ್ವಲ್ಪ ಜಾಸ್ತಿ ಬಿಟ್ಟಂಗೆಲ್ಲ ಜಾಸ್ತಿ ಕೆಟ್ಟದಾಗಿ ಕಾಣ್ತಾ ಇರುತ್ತೆ. ಅವಾಗ ಡೈಲಿ ನಾವು ಕಿಚನ್ ಒಂದ್ಸರಿ ಅಡುಗೆ ಮಾಡಿದ್ಮೇಲೆ ಕಿಚನ್ನ ಒಂದ್ಸರಿ ನೀಟಾಗಿ ಈ ಥರ ನನ್ನ ಬಟ್ಟೆ ಒಂದ್ಸರಿ ನಾನು ಕಿಚನ್ಗೆ ತುಂಬ ಇಂಪಾರ್ಟೆಂಟ್ ಅಂತ ತೋರಿಸಿದ್ದೆ ನೋಡಿ. ಈ ಕ್ಲಾತ್ ಅಂತೂ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಏನೇ ಆಗಲಿ ಸ್ವಲ್ಪ ಹಿಂಗಂತ ಒರೆಸ್ಕೊಂಡ್ಬಿಟ್ರೆ ಎಷ್ಟು ನೀಟಾಗುತ್ತೆ ಕಿಚನ್ನು, ತುಂಬ ಚೆನ್ನಾಗಿದ್ದಾವೆ. ಯಾಕಂದರೆ ನಮ್ಮ ಕ್ಲಾತಲ್ಲಿ ನಾವು ಒರೆಸೋ ಬಟ್ಟೆಯಲ್ಲಿ ನಿಜವಾಗೂ ಹಳೆ ಬಟ್ಟೆ ಯೂಸ್ ಮಾಡ್ತೀವಿ. ಹಳೆ ಬಟ್ಟೆ ಸುಮ್ಮನೆ ವೇಸ್ಟ್ ಆಗ್ತೈತೆ, ದುಡ್ಡು ಕೊಟ್ಟು ಯಾಕೆ ತಗೊಳೋದು ಅಂತ ಅಂದ್ಕೊಂಡಿರ್ತೀವಿ. ನಿಜವಾಗೂ ಹಳೆ ಬಟ್ಟೆಗೆ ಆ ಲೆವೆಲ್ಗೆ ನೀಟಾಗಿರಲ್ಲ. ನಾನು ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ ಇಷ್ಟು ವರ್ಷ. ಈಗ ಈ ಬಟ್ಟೆ ಬಂದಿದ್ದಾವೆ ಅಂತ ತಗೊಂಡಿರೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇರುತ್ತೆ. ಹಂಗಾಗಿ ಈಗ ನನಗೆ ಬೇಕಾಗಿರೋ ಸಾಮಾನು ಕಿಚನ್ನಲ್ಲಿ ಇಟ್ಕೊಳವು, ಮತ್ತು ಗ್ಯಾಸ್ಕೆಟ್ ಇರ್ತಾವಲ್ಲ ಸ್ಟವ್, ಅವು ಇವು ಮತ್ತು ಏನೇನು ಇರುತ್ತೋ ಅದನ್ನೆಲ್ಲ ನೀಟಾಗಿ ನಾನೇ ತೊಳ್ಕೊಂಡ್ಬಿಡ್ತೀನಿ. ತೊಳೆದು ಕಿಚನ್ ಬಟ್ಟೆ ಕೂಡ ಅಲ್ಲೇ ತೊಳೆದ್ಬಿಟ್ಟು ಈಗ ನೋಡಿ ಕಿಚನ್ನು ಸ್ವಲ್ಪ ಸ್ಟವ್ ಕಟ್ಟೆ ಅದೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಈಗ ಮತ್ತೆ ಎಕ್ಸ್ಟ್ರಾ ಹೊರಗೆ ಹೋಗ್ತೀನಿ. ಈಗ ಬಟ್ಟೆ ನೆನೆಯಲಿಕ್ಕೆ ಇಡ್ತಾ ಇರ್ತೀನಿ. ಯಾಕಂದರೆ ಬಟ್ಟೆ ತೊಳಿಲಿಕ್ಕೆ ಬರ್ತಾರಂದರೆ ಸ್ವಲ್ಪ ಹೊತ್ತು ಅವ್ರಿಗೆ 1-2 ತಾಸಾದರೂ ನೆನೆದ್ರೆ ಸ್ವಲ್ಪ ನೀಟಾಗಿ ತೊಳಿತಾರೆ. ಹಂಗಾಗಿ ಸ್ವಲ್ಪ ಕೊಳೆನೂ ಕೂಡ ಬೇಗ ಹೋಗುತ್ತೆ, ನೀಟ್ ಆಗ್ತವೆ ಅನ್ನೋ ದೃಷ್ಟಿಯಿಂದ ನಾನು ಯಾವುದೇ ಆಗಲಿ ಬಟ್ಟೆ ನೆನೆ ಇಟ್ಟೇ ಕೊಡ್ತೀನಿ. ಹಾಗೆ ಅಂತೂ ನಾನು ತೊಳಿಲಿಕ್ಕೆ ಕೊಡೋದಿಲ್ಲ. ಅವತ್ತು ಅಕಸ್ಮಾತ್ ನನ್ನ ಕೆಲಸದ ಒತ್ತಡ ಏನಾದರೂ ಇತ್ತು, ನೆನೆ ಹಾಕಲಿಲ್ಲ ಅಂತಂದರೆ ಇವತ್ತು ಬೇಡ ಬಿಡು, ನೆಕ್ಸ್ಟ್ ಟೈಮ್ ನಾಳೆ ಬಂದು ತೊಳಿ ಅಂತ ಹೇಳ್ತೀನಿ. ಅವ್ರಿಗೂ ವಜೆ ಆಗಲಿಕ್ಕೆ ಬಿಡೋದಿಲ್ಲ, ನಾನು ವಜೆ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ಏನು ಡೈಲಿ ಬರ್ತಾ ಇರ್ತಾರಲ್ಲ, ಹಂಗಾಗಿ ಪಾತ್ರೆ ಮಾತ್ರ ನಮ್ಮ ಮನೆಗೆ ಜಾಸ್ತಿನೇ. ಬಟ್ಟೆ ಕಡಿಮೆ ಇದ್ದರೂ ಪಾತ್ರೆ ಜಾಸ್ತಿ ಇರ್ತವೆ. ಹಂಗಾಗಿ ನನಗೆ ಪಾತ್ರೆ ಅಂದರೆ ಹೆದರಿಕೆ. ಇಲ್ಲ ಅಡುಗೆ ಮಾಡ್ತೀನಿ, ಇಲ್ಲ ಅಂದರೆ ಕೆಲಸ ಮಾಡ್ತೀನಿ. ಎರಡೆರಡು ಮಾಡಬೇಕಂದ್ರೆ ನಿಜವಾಗ್ಲೂ ವಜೆ ಆಗ್ತೈತೆ. ಎಲ್ಲರಿಗೂ ಅಷ್ಟೇ ಸಾಮಾನ್ಯ, ನನಗೂ ಅದೇ ಥರ ವಜೆ. ಹಂಗಾಗಿ ನಾನು ಈ ಥರ ಒಂದು ಕಟ್ಟಿಗೆ ಕ್ಲಾತು, ನಾವು ಸೀರೆ ಕ್ಲಾತ್ ಇರ್ತೈತಲ್ಲ, ಬ್ಲೌಸ್ ಪೀಸ್ ಏನಾದರೂ ಕೊಟ್ಟಿರ್ತಾರೆ, ಮತ್ತು ಸೀರೆಗೆ ಬ್ಲೌಸ್ ಪೀಸ್ ಅಂತ ಬಂದಿರುತ್ತಲ್ಲ, ಅದನ್ನು ಈ ಥರ ಕಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವು ದಿನ ಈ ಥರ ಹೊಡ್ಕೊಂಡು ಈ ಥರ ಸೋಫಾ ಮತ್ತು ದಿವಾನ್ ಕಾಟು, ಈ ಥರ ಚೇರ್ಸು ಏನೇನಿರುತ್ತೋ ಅದು ಸ್ವಲ್ಪ ಡೈಲಿ ನಿಜವಾಗ್ಲೂ ನಾವು ಎಷ್ಟೇ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀವಿ ಅಂತ ಅಂದ್ರೂ ಸ್ವಲ್ಪನಾದರೂ ಧೂಳು ಬಂದೇ ಬರುತ್ತೆ. ಕಿಟಿಕಿ ಓಪನ್ ಮಾಡಿದಾಗ ಹೆಂಗಾದರೂ ಗೊತ್ತಿಲ್ಲ ಧೂಳು ಬರುತ್ತೆ. ಅದು ಒಂದಿನ 2 ದಿನ ಬಿಟ್ಟಾಗ ಅದು ಬ್ಲ್ಯಾಕ್ ಬಂಡೆ ಇದ್ದರೆ ಅದ್ರ ಮೇಲೆ ಹಿಂಗೆ ರಂಗೋಲಿ ಹಾಕ್ಬೋದು, ಆ ಲೆವೆಲ್ಗೆ ನೈಸ್ ಧೂಳಿರುತ್ತೆ. ಹಂಗಾಗಿ ನಾವು ಡೈಲಿ ಈ ಥರ ಹೊಡ್ಕೊಳೋದ್ರಿಂದ ಸ್ವಲ್ಪ ನೀಟಾಗಿ ಚೆನ್ನಾಗಿರ್ತಾ ಇರುತ್ತೆ. ಇಲ್ಲಾಂದರೆ ನಾವು ಡೈಲಿ ಮಾಡೋದಿಲ್ಲ ಈ ಥರ ಕೆಲಸಗಳು ಅಂತಂದರೆ, ವಾರಕ್ಕೊಂದ್ಸರಿನೋ 15 ಡೇಸ್ಗೊಂದ್ಸರಿನೋ ಮಾಡ್ತೀವಲ್ಲ, ಆವಾಗ ಫುಲ್ ವಜೆ ಆಗಿಬಿಡುತ್ತೆ, ಫುಲ್ ರಿಸ್ಕ್ ಆಗಿಬಿಡುತ್ತೆ. ಯಪ್ಪ ಎಷ್ಟೊಂದು ಕೆಲಸ ಇವತ್ತು ಮಾಡಿಬಿಟ್ನಲ್ಲ ಅಪ್ಪ, ಇಷ್ಟೊಂದು ಕೆಲಸ ಮಾಡಿಬಿಟ್ಟೆ ಅನ್ನಂಗಾಗುತ್ತೆ. ಹಂಗಾಗಿ ನಮ್ಮ ಅದು 15 ದಿನಕ್ಕೊಂದ್ಸರಿ ಮಾಡೋದಕ್ಕಿಂತ ಈ ಥರ ಡೈಲಿ ರೊಟೀನಲ್ಲಿ ಈ ಥರ ಮಾಡ್ಕೊಳ್ತಾ ಬಂದರೆ ನಿಜವಾಗೂ ಮನೆ ತುಂಬ ನೀಟಾಗಿರುತ್ತೆ. ಯಾರನ್ನ ಬರ್ತಾರಲ್ಲ, ನಿಮ್ಮ ಮನೆ ಎಷ್ಟು ನೀಟ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹಂಗಾಗಿ ನನಗೂ ಖುಷಿ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಈ ಥರ ಕ್ಲಾತ್ಗೆ ಬಟ್ಟೆ ಕೋಲ್ಗೆ ಬಟ್ಟೆ ಎಲ್ಲ ಕಟ್ಕೊಂಡು ಈ ಥರ ಡೈಲಿ ಅದನ್ನೆಲ್ಲ ಮೇಲಿರೋದೆಲ್ಲ ಕಿಟ್ಟಿಗೆಯಿಂದ ಧೂಳೆಲ್ಲ ಕ್ಲೀನ್ ಮಾಡಿ ಕೆಳಗೆ ಹೊಡ್ಕೊಂಡು, ಆಮೇಲಿದ್ದ ಇಲ್ಲೊಂದು ಇದಿತ್ತು, ಅದು ಒಂದು ಕಟ್ಟಿಗೆಗಳೆಲ್ಲ ಇದ್ದಾವಲ್ಲ, ಈ ಕಟ್ಟಿಗೆಗಳೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬೇಕು. ಯಾಕೆ, ಮುದ್ದೆ ಸಾರು ಎಲ್ಲ ಊಟ ಮಾಡ್ತಿರ್ತೀವಲ್ಲ, ಮುದ್ದೆ ಅಡಿಕೆಲ್ಲ ಸಾಂಬಾರೆಲ್ಲ ಹೋಗುತ್ತೆ ಅಂತ ತೆಟ್ಟೆ ಅಡಿಕೆ ಕೋಲ್ ಇಟ್ಕೊಳ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಇಟ್ಕೊಳ್ತೀವಿ ನಾವು, ನಮಗೆ ಗೊತ್ತಿರುತ್ತೆ. ಹಂಗಾಗಿ ಅದನ್ನು ಕೋಲ್ಗಳೆಲ್ಲ ಹಾಗೆ ಇಟ್ಟಿರ್ತೀವಿ. ಸ್ವಲ್ಪ ಸ್ಟಿಕ್ಕು ಅವೆಲ್ಲ ತಂದಿದ್ರು ನಮ್ಮ ಮನೆಯವರು, ಯಾವುದೋ ಎಲ್ಲ ಏನೋ ಕೆಲ್ಸಕ್ಕೆ ಹೋದಾಗೆಲ್ಲ ಒಟ್ಟು ತಂದಿದ್ರಪ್ಪ, ಅವನ್ನೆಲ್ಲ ಹಾಗೆ ಇಟ್ಕೊಂಡಿದ್ವಿ. ಸ್ವಲ್ಪ ಅಕ್ಕಿ ಖಾಲಿ ಆಗಿದ್ವು ಅಂತ ಅಕ್ಕಿನೂ ಎಲ್ಲ ತಂದಿದ್ರು. ಅಕ್ಕಿ ಕೂಡ ಈ ಬಾಕ್ಸಲ್ಲಿ ಸುರಿಬೇಕಿತ್ತು, ನಾನು ಸುರಿಲಿಲ್ಲ, ಕವರ್ ಇಟ್ಬಿಟ್ಟೆ. ಅದನ್ನು ಎತ್ತಿ ಮತ್ತೆ ಬೇರೆ ಕಡೆ ತೆಗೆದು ಸುರಿಯೋಣ ಅನ್ನೋದ್ರೊಳಗೆ ಅದು ಎತ್ತಲಿಕ್ಕೆ ಆಗ್ತಾಯಿಲ್ಲ. ಆ ಥರ ಆಯಿತು. ಹೋಗ್ಲಿ ಬಿಡು, ಹಂಗೆ ಇದ್ಬಿಡು ಅಂತ ನಾನು ಹಂಗೆ ಕವರ್ ಇಟ್ಬಿಟ್ಟು ಈಗೆಲ್ಲ ಕ್ಲೀನಾಗೆಲ್ಲ ಧೂಳೆಲ್ಲ ಆಯಿತು. ಕಿಚನ್ನೆಲ್ಲ ಮೇಗಳದೆಲ್ಲ ಕ್ಲೀನ್ ಆಯಿತು. ಈಗೇನಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಈಗ ಕಸ ಹೊಡೆದು ನೆಲ ಒರೆಸೋದು. ಈ ಥರ ಮಾಡ್ಕೊಂಡು ಬಂದ್ವಿ ಡೈಲಿ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ನಿಜವಾಗೂ ನನಗೆ ನಾವು ಎಷ್ಟೇ ಹೆಲ್ತಿ ಊಟ ತಿನ್ಕೊಂಡು, ಹೆಲ್ತಿ ಡ್ರಿಂಕ್ ಕುಡ್ಕೊಂಡು ಹೆಲ್ತಿಯಾಗಿರ್ತೀವಿ ಅಂತಂದರೂ ಮನೆ ಕೂಡ ತುಂಬ ನೀಟಾಗಿರಬೇಕು. ಮನೆ ಕೂಡ ತುಂಬ ನೀಟಾಗಿತ್ತು ಅಂದಾಗ ಮಾತ್ರ ಮನೆ ಮನಸ್ಸು ನಮಗೆ ಒಂಥರ ಪ್ರಶಾಂತವಾಗಿ ನೆಮ್ಮದಿಯಾಗಿರುತ್ತೆ. ಇಲ್ಲ ಮನೆ ಕೂಡ ಸ್ವಲ್ಪ ಕಚ್ಚಿ ಆಯಿತು ಅಂತಂದರೆ ನಿಜವಾಗೂ ನಾವು ಎಷ್ಟೇ ಹೆಲ್ತಿ ಡ್ರಿಂಕ್ಸ್ ಕುಡಿದ್ರೂ ಮನಸ್ಸು ಅನ್ನೋದು ಕಿರಿಕಿರಿ ಆಗ್ತಾ ಇರುತ್ತೆ. ನನಗೆ
ನಿಜವಾಗ್ಲೂ ಆಗ ಅನಿಸುತ್ತೆ. ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ. ನನಗೆ ಹಂಗಾಗಿ ನನ್ನ ಮನೆ ಕೂಡ ನೀಟಾಗೆ ಕ್ಲೀನಾಗೆ ಒಂಥರ ಕಾಣ್ತಾ ಇರಬೇಕು. ಆವಾಗ ನನ್ನ ಮನಸ್ಸು ಕೂಡ ಆರಾಮಿರುತ್ತೆ. ಹಂಗಾಗಿ ಇಲ್ಲ ಅಂತ ಅಂದರೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಈಗ ಕಸ ಎಲ್ಲ ಆಯಿತು, ನೆಲ ಕೂಡ ಆಯಿತು. ಈಗ ಇವತ್ತಿನ ಡೇ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಕಂಪ್ಲೀಟಾಗಿ ಆಗ್ತಾ ಬಂದಿರುತ್ತೆ. ಮಾರ್ನಿಂಗ್ ಅಂದರೆ ನೋಡಿ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಬೇರೆಯವ್ರು ಅನ್ಬೋದು, ಬಟ್ಟೆ ತೊಳಿಲಿಕ್ಕೆ ಬರ್ತಾರಲ್ಲ, ಪಾತ್ರೆ ತೊಳಿಲಿಕ್ಕೆ ಬರ್ತಾರಲ್ಲ, ನಿಂದೇನು ಕೆಲಸ, ಬರೀ ಅಡುಗೆ ಮಾಡೋದಷ್ಟೇ, ಅದು ಬಿಟ್ಟು ಇನ್ನೇನು ಮಾಡ್ತೀಯಾ ಅಂತ ಅಂತಿರ್ತಾರೆ. ಆದ್ರೂ ಎಷ್ಟು ಕೆಲಸ ಇರುತ್ತೆ ನೋಡಿ. ಈ ವಿಡಿಯೋ ಸಮೇತ ತೋರಿಸಿದ್ರೆ ಗೊತ್ತಾಗುತ್ತೆ. ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಈಗ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಈಗ ಪೂಜೆ ಎಲ್ಲ ಮಾಡಿಬಿಟ್ರೆ ಇವತ್ತಿನ ಕಂಪ್ಲೀಟ್ ಆಗಿಬಿಡುತ್ತೆ ಡೈಲಿ ಮಾರ್ನಿಂಗ್ ರೊಟೀನು. ಇಷ್ಟು ಹೊತ್ತಿಗೆ ನಮ್ಮದು ಬೆಳಗ್ಗೆ ಏನಿಲ್ಲ ಅಂತಂದರೂ 5:30ಗೆ ಸ್ಟಾರ್ಟ್ ಮಾಡಿದ್ದು ನಾನು. 5:30ಇಂದ ನಿಜವಾಗೂ ಒಂದು ನಿಮಿಷ ಕೂಡ ನಾನು ಕೆಳಗೆ ಕುಂತೇ ಇರೋದಿಲ್ಲ. ಏನೋ ಟೀ ಕುಡಿಬೇಕಾರೆ, ನೀರು ಕುಡಿಬೇಕಾರೆ, ಊಟ ಮಾಡ್ಬೇಕಾರೆ ಅಷ್ಟೇ ಕುಂತಿರ್ತೀನಿ. ಅದು ಪೂರ್ತಿಯಾಗಿ ತೃಪ್ತಿಯಾಗಿ ಕುಂತಿರಲ್ಲ. ಅಲ್ಲಿ ಒಲೆ ಮೇಲೆ ಏನಾಗ್ತಾ ಇರುತ್ತೋ, ಇಲ್ಲೇನಾಗ್ತಾ ಇರುತ್ತೋ, ಟೈಮ್ ಎಷ್ಟಾಗ್ತಾ ಇರುತ್ತೋ ಅಂತ ಒಂದು ಗಡಿ ಬಿಡಿಯಲ್ಲೇ ಕೂತ್ಕೊಂಡಿರ್ತೀವಿ ಅಷ್ಟೇ. ಈಗ 10:30 ಕಂಪ್ಲೀಟ್ ಆಯಿತು. ನಾನು ಇವತ್ತಿನ್ನೂ ಫಾಸ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ದೃಷ್ಟಿಯಿಂದ ಫಾಸ್ಟ್ ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ನಾನು ಇನ್ನೂ ತುಂಬ ಲೇಟೇ ಆಗ್ತಾ ಇರುತ್ತೆ. ಅದಾದಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾಯಿದ್ದೀನಿ. ಡಿಟಾಕ್ಸ್ ಈಗ ಒಂದು ಗ್ಲಾಸ್ ಬಾಟಲ್ ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. 260 ರೂಪೀಸ್ಗೆ 2 ಬಾಟಲು 1 ಲೀಟ್ರ್ ಬಾಟಲ್ ಬಂದಿದ್ದಾವೆ. ಇದಕ್ಕೆ ಡಿಟಾಕ್ಸ್ ಡ್ರಿಂಕು. ಇದನ್ನು ಡೈಲಿ ಕುಡಿತಾ ಇದ್ದರೆ ಸ್ಕಿನ್ ಗ್ಲೋ ಬರುತ್ತೆ. ಮತ್ತು ಡಿಟಾಕ್ಸ್ ಅಂದರೆ ಗೊತ್ತಲ್ಲ, ವಿಷಕಾರಿ ಅಂಶ ಎಲ್ಲ ಹೊರಗೆ ಹಾಕಲಿಕ್ಕೆ ಒಂದು ಹೆಲ್ತಿ ಡ್ರಿಂಕ್ಸು. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ 1 ಲೀಟ್ರ್ ಕುಡಿತಾ ಇದ್ದರೆ ನಮ್ಮಲ್ಲಿ ಬಾಡಿ ಸ್ವಲ್ಪ ರೀಸೈಕಲ್ ಥರ ಚೆನ್ನಾಗಿ ಆಗ್ತಾ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಥರ ಮಾಡ್ತಾ ಇರ್ತೀನಿ. ಅದರಿಂದ ಆದರೂ ಸ್ವಲ್ಪ ಸ್ಕಿನ್ ಆದರೂ ಗ್ಲೋ ಬರಲಿ ಅಂತ. ನೋಡಿ ನನ್ನ ಕಿಚನು ಆ ಥರ ಇತ್ತು. ಈಗೆಲ್ಲ ಕ್ಲೀನ್ ಆಯಿತು. ಈಗ ಲಿವಿಂಗ್ ರೂಮ್ ಕೂಡ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟಿದೆ. ನೋಡಿ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಜವಾಗೂ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನಿಮ್ಮದೊಂದು ಲೈಕು, ನಿಮ್ಮದೊಂದು ಕಮೆಂಟ್ಸು ನನ್ನ ಲೈಫಲ್ಲಿ ಒಂದು ಮೋಟಿವೇಶನ್ ಥರ ಇರುತ್ತೆ. ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿತ್ತು, ವಿಡಿಯೋ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವಿಡಿಯೋ ಕೊಡೋಣ ಅಂತ ನನಗೆ ಎನರ್ಜಿ ಬರುತ್ತೆ. ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಈ ಕಡೆ ವ್ಯೂಸ್ ಬರ್ತಾ ಇಲ್ಲ ಅಂತಂದರೆ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದೊಂದು ಲೈಕು, ಕಮೆಂಟ್ಸು, ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.